ಭೂಸ್ವಾಧೀನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರದ ಬಗ್ಗೆ ರಾಜ್ಯದ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ನಿರ್ಧಾರವನ್ನ ಸಿದ್ದರಾಮಯ್ಯನವರ ಸರ್ಕಾರ ಕೈಗೊಂಡಿರುವಂತದ್ದು. ಅದು ಭರ್ಜರಿಯಾಗಿ ಪರಿಹಾರವನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ. ನಿನ್ನೆ ಅದರ ಬಗ್ಗೆ ತೀರ್ಮಾನ ಆಗಿರುವಂತದ್ದು. ಆಲಮಟ್ಟಿ ಡ್ಯಾಮ್ ಎತ್ತರಕ್ಕೆ ಸರ್ಕಾರ ನಿರ್ಣಯವನ್ನ ಕೈಗೊಂಡಿದೆ. ಕೃಷ್ಣ 3ನೇ ಹಂತದ ಯೋಜನೆಗೆ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ಸಂತ್ರಸ್ತ ರೈತರಿಗೆ ಸರ್ಕಾರದಿಂದ ಭರ್ಜರಿ ಪರಿಹಾರವನ್ನ ಕೊಡ್ಲಾಗ್ತಾ ಇದೆ. ಯಾಕಂದ್ರೆ ಈಗ ಜಮೀನು ಹೋದ್ರೆ ಎಲ್ಲಿಂದ ಮಾಡ್ಕೊಳಕ್ಕಾಗುತ್ತೆ. ಮತ್ತೊಂದ್ ಕಡೆ ಪರಿಹಾರಕ್ಕೋಸ್ಕರ ನಿರಂತರವಾಗಿ ಹೋರಾಟ. 3ನೇ ಹಂತದ ಕೃಷ್ಣ ಯೋಜನೆಗೋಸ್ಕರ 524 ಮೀಟರ್ವರೆಗೂ ಎತ್ತರವನ್ನ ಮಾಡಬೇಕು ಅನ್ನುವಂತ ಸರ್ಕಾರ ತೀರ್ಮಾನವನ್ನ ಮಾಡಿತ್ತು. ಅದಕ್ಕೋಸ್ಕರನೇ 1,33,000 ಎಕರೆ ಪ್ರದೇಶವನ್ನ ಭೂಸ್ವಾಧೀನ ಮಾಡ್ಕೊಳ್ಬೇಕಾಗಿದೆ. ಈ ಸಂದರ್ಭದಲ್ಲಿ ಪರಿಹಾರ ದೊಡ್ಡ ಮಟ್ಟದಲ್ಲಿ ಕೊಟ್ರೆ ಮಾತ್ರ ನಾವು ಕೊಡೋದು ಅಂತ ರೈತರು ಹೋರಾಟಕ್ಕೆ ಇಳಿದಿದ್ರು. 20 ಗ್ರಾಮಗಳ ಸ್ಥಳಾಂತರ ಕೂಡ ಮಾಡಬೇಕಾಗಿತ್ತು. ಸೊ ಹೀಗಾಗಿ ಆ ಪರಿಹಾರದ ಆಗ್ರಹ ಇತ್ತಲ್ಲ, ಫೈನಲಿ ಒತ್ತಡಕ್ಕೆ ಮಣಿದಿರುವಂತದ್ದು ಸರ್ಕಾರ. ಹಿನ್ನೀರಿನ ನೀರಾವರಿ ಜಮೀನಿಗೆ ಎಕರೆಗೆ 40 ಲಕ್ಷ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ನೀರಾವರಿ ಭೂಮಿಗೆ, ಹಿನ್ನೀರಿನ ಭಾಗದ ಒಣ ಭೂಮಿಗೆ ಎಕರೆಗೆ 30 ಲಕ್ಷ ಕೊಡ್ಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಇದು ಮುಳುಗಡೆ ಆಗುವಂತ ಜಮೀನಾದ್ರೆ ಇನ್ನ ಕಾಲುವೆಯನ್ನ ಮಾಡಲಾಗುತ್ತಲ್ಲ, ಕಾಲುವೆ ಭಾಗದ ನೀರಾವರಿ ಭೂಮಿಗೆ 30 ಲಕ್ಷ, ಕಾಲುವೆಯನ್ನ ಮಾಡುವಂತ ಒಣ ಭೂಮಿ, ಆ ಒಂದು ಕಾಲುವೆ ಹೋಗುವಂತ ಜಾಗದಲ್ಲಿ ಏನ್ ಭೂಸ್ವಾಧೀನ ಆಗುತ್ತೆ ಆ ಒಣ ಭೂಮಿಗೆ 25 ಲಕ್ಷ ಪರಿಹಾರವನ್ನ ಕೊಡ್ಲಾಗುತ್ತೆ. ಟೋಟಲಿ 14ರಿಂದ 15 ಲಕ್ಷ ಎಕರೆಗೆ ಸಿಗುತ್ತೆ ನೀರಾವರಿ ಸೌಲಭ್ಯ. ಇಲ್ಲಿ ಪ್ರಮುಖವಾಗಿ 4 ಜಿಲ್ಲೆಗೆ ಈ ಒಂದು ಡ್ಯಾಮ್ನ ಎತ್ತರ ಮಾಡಿದಂಥ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಹೆಲ್ಪ್ ಆಗುವಂಥದ್ದು ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ 4 ಜಿಲ್ಲೆಗಳ ರೈತರಿಗೆ ಈ ಯೋಜನೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗಲಿರುವಂಥದ್ದು. ಒಂದೇ ಹಂತದಲ್ಲಿ ಕಾಮಗಾರಿಗೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಮುಳುಗಡೆ ಆಗುವಂತ ಜಮೀನು ಎಷ್ಟಿದೆ ಅಂದ್ರೆ ಹತ್ತತ್ರ 71,000 ಎಕರೆ ಇದೆ. ಇನ್ನ ಕಾಲುವೆ ಮಾಡುವಂತ ಜಾಗ ಎಷ್ಟಪ್ಪ ಅಂದ್ರೆ 51,000 ಎಕರೆಗೂ ಹೆಚ್ಚಿನ ಭೂಮಿ ಇರುವಂಥದ್ದು. ಟೋಟಲಿ 1,33,000 ಎಕರೆ ಪ್ರದೇಶವನ್ನ ಭೂಸ್ವಾಧೀನ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಇದಕ್ಕೆ 70,000 ಕೋಟಿ ಬೇಕಾಗಿರುವಂಥದ್ದು. ಈ 70,000 ಕೋಟಿಯನ್ನ 3 ವರ್ಷಗಳ ಆರ್ಥಿಕ ವರ್ಷದಲ್ಲಿ ನಾವು ಫುಲ್ಫಿಲ್ ಮಾಡ್ತೀವಿ, ಅವರಿಗೆ ಪರಿಹಾರವನ್ನ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಸಚಿವರು ಏನ್ ಮಾತನಾಡಿದ್ರು ನೋಡೋಣ. 5 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚಾಗಿ ನೀರಾವರಿ ಆಗ್ತದೆ. ಸುಮಾರು 14ರಿಂದ 15 ಲಕ್ಷ ಎಕರೆ. ಇದರಿಂದ ಆ ಭಾಗದ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಸೊ ಅವರ ಜೀವನ ಮಟ್ಟನೂ ಕೂಡ ಸುಧಾರಣೆ ಆಗ್ತದೆ. ನಾವು ಇವತ್ತು ತರಿ ಜಮೀನಿಗೆ 40 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಒಣ ಭೂಮಿಗೆ 30 ಲಕ್ಷ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ. ನಮ್ಮ ಎಲ್ಲ MLAಗಳು, ರೈತ ಪ್ರತಿನಿಧಿಗಳು, ರೈತ ಹೋರಾಟಗಾರರು, ಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ದಾರೆ. ಅವ್ರನ್ನ ರೈತರನ್ನು ಒಪ್ಪಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಬಹುಶಃ ಒಪ್ಕೋಬಹುದು ಅಂತಕ್ಕಂಥ ವಿಶ್ವಾಸ ನಮಗೂ ಇದೆ. ಒಂದೇ ಹಂತದಲ್ಲಿ ನಮ್ಮ ಏನು ಫೇಸ್ ಎಲ್ಲೆಲ್ಲಿಂದ ಶುರು ಆಗ್ತದೆ 519ರಿಂದ ಪ್ರಾರಂಭ ಮಾಡಿ ಒಂದೊಂದು ಸ್ಟೇಜಲ್ಲೇ ಆ ಲೆವೆಲ್ ಮೇಲೇ ನಾವು ತೀರ್ಮಾನವನ್ನು ನಾವು ಅಕ್ವಿಷನ್ ಮಾಡಲಿಕ್ಕೆ ಒಂದು ಸ್ಟೇಜಲ್ಲೇ ನಾವು ಮಾಡಲಿಕ್ಕೆ ಎಲ್ಲರಿಗೂ ನಾವು ಅದನ್ನು ಲೇಟ್ ಮಾಡೋದು ಬೇಡ ಅಂಥೇಳಿ ನಮ್ಮ ಪರಿಸ್ಥಿತಿಯನ್ನು ಅನುಗುಣಕೊಂಡು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಭರವಸೆ ಕೊಟ್ಟಿದ್ದರು. ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರದ ಸಚಿವ ಸಂಪುಟ ನಿರ್ಣಯಿಸಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಗುರುರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಗುರುರಾಜ್. ಇದು ರಾಜ್ಯದ ಪರಿಹಾರದ ಭೂಸ್ವಾಧೀನ ಇತಿಹಾಸದಲ್ಲೇ ಅತಿ ಹೆಚ್ಚು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಪ್ರಮುಖವಾಗಿ ಮುಳುಗಡೆ ಆಗುವಂತ ಭೂಮಿಗೆ ಸಪರೇಟು, ಕಾಲುವೆ ನಿರ್ಮಾಣ ಆಗುವಂತ ಭೂಮಿಗೆ ಸಪರೇಟ್ ಆಗಿ ಪರಿಹಾರವನ್ನ ಘೋಷಣೆ ಮಾಡಲಾಗ್ತದೆ. ಈ ಮುಂಚೆ ರೈತರೆಲ್ಲ ಹೋರಾಟ ಮಾಡ್ತಾ ಇದ್ರಲ್ಲ, ಅವ್ರು ಎಷ್ಟು ಆಗ್ರಹಿಸಿದ್ರು? ಸರ್ಕಾರ ಈಗ 40 ಲಕ್ಷ, 30 ಲಕ್ಷ, ಮತ್ತೊಂದ್ ಕಡೆ 30 ಲಕ್ಷ, 25 ಲಕ್ಷ ಎಲ್ಲ ಕೊಡ್ತಾ ಇದೆಯಲ್ಲ, ರೈತರು ಸ್ಯಾಟಿಸ್ಫೈ ಆಗಿದಾರಾ ಅಂತ? ಪೃಥ್ವಿರಾಜ್ ಏನಂತಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಆಲಮಟ್ಟಿ ಜಲಾಶಯ ಎತ್ತರ ವಿಚಾರ ಏನಿದೆ, ಇದು ಕೇವಲ ವಿಜಯಪುರ ಮಾತ್ರ ಅಲ್ಲ, ಇದು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳ ಜೀವನಾಡಿಯಾಗಿರುವಂತದ್ದು. ಜೊತೆಗೆ ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ,
ಈ ಭಾಗದಲ್ಲಿ ಸಹಿತ ಹಲವು ಕಾನೂನು ಹೋರಾಟಗಳಿಗೆ ಸಾಕ್ಷಿಯಾಗಿರುವಂತಹ ಜಲಾಶಯ. ಹಾಗಾಗಿ ದೇಶದ ಪ್ರಮುಖ ಜಲಾಶಯಗಳ ಪೈಕಿ ಇದೊಂದು ಮಹತ್ವದ್ದು. ಈಗ ಜಲಾಶಯ ಎತ್ತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಟ್ರಿಬ್ಯುನಲ್ ಇಂದ ಆದೇಶ ಬಂದ ಬಳಿಕ ರಾಜ್ಯ ಸರ್ಕಾರ ಸಹಿತ ಅದನ್ನ ಮುಂದಾಗಿದೆ ಮಾಡೋದಕ್ಕೆ. 519 ಇರುವಂತದನ್ನ 524ಕ್ಕೆ ಏರ್ಸೋದಕ್ಕೆ ಮುಂದಾಗಿದೆ. ಆದ್ರೆ ಮುಂದಾಗಿದ್ದಕ್ಕೆ ಈಗ ಸುಮಾರು 1 ಲಕ್ಷ ಹೆಕ್ಟೇರ್ ವರೆಗೂ ಪ್ರದೇಶದಲ್ಲಿ ಭೂ ಸ್ವಾಧೀನ ಮಾಡ್ಕೋಬೇಕಾಗುತ್ತೆ ಬೇರೆ ಬೇರೆ ಕಾರಣಕ್ಕೆ. ಅದಕ್ಕೆಲ್ಲದಕ್ಕೂ ಪರಿಹಾರ ನೀಡಬೇಕು. ಇಲ್ಲಿನ ರೈತರು ಆಗ್ರಹ ಮಾಡ್ತಿರೋದು ಒಣ ಬೇಸಾಯಕ್ಕೆ 45 ಲಕ್ಷ ಮತ್ತೆ ನೀರಾವರಿ ಭೂಮಿಗೆ 55 ಲಕ್ಷ ಕೊಡಬೇಕು ಅಂತ ಹೇಳಿ ಇವರು ಬೇಡಿಕೆಯನ್ನು ಇಡ್ತಿದ್ದಾರೆ. ಕಾರಣ ಇಷ್ಟೇ, ಈಗ ಇಷ್ಟು ಪ್ರಮಾಣದಲ್ಲಿ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಂಡ್ರೆ ನಾವು ಬೇರೆ ಕಡೆ ಭೂಮಿಯನ್ನ ತಗೋಬೇಕಾಗುತ್ತೆ. ಸಹಜವಾಗಿ ಇಲ್ಲಿಗಿಂತ ಭೂಮಿಯ ರೇಟ್ ಜಾಸ್ತಿ ಇರುತ್ತೆ ಅಂತೇಳಿ ಈಗ ಸಹಜವಾಗಿ ವಿಜಯಪುರ ಜಿಲ್ಲೆಯಲ್ಲಿ ನೀರಾವರಿ ಜಮೀನು ಸುಮಾರು 25ರಿಂದ 25 ಲಕ್ಷ ಮಾರಾಟ ಆಗುತ್ತೆ ಒಂದು ಸಾಮಾನ್ಯವಾಗಿ. ಅಂತರಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಮಿ ಮಾರಾಟ ಆದ್ರೆ ನಮ್ಗೆ ಅನಾನುಕೂಲ ಆಗುತ್ತೆ ಅಂತ ಹೇಳಿ ಇಡೀ ಊರೇ ಖಾಲಿ ಮಾಡ್ಬೇಕಾಗುತ್ತೆ, ಜೊತೆಗೆ ಮನೆ ಮಠ ಎಲ್ಲ ಬಿಟ್ಟು ಹೋಗ್ಬೇಕಾಗುತ್ತೆ. ಹಾಗಾಗಿ ನಮ್ಗೆ ಪರಿಹಾರ ಜಾಸ್ತಿ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಸರ್ಕಾರ ಇದ್ರ ಬಗ್ಗೆ ನಿನ್ನೆ ಕ್ರಮ ಕೈಗೊಂಡು 40 ಲಕ್ಷ ಘೋಷಣೆ ಮಾಡಿದ್ರೆ, ಆದ್ರೆ ಜಿಲ್ಲೆಯ ರೈತರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು 55 ಡಿಮಾಂಡ್ ಮಾಡಿದ್ವಿ, ಅದಕ್ಕಿಂತ ಜಾಸ್ತಿ ಕೊಡ್ತಾರೆ ಅಂತ ಹೇಳಿ ನಮ್ಮ ಆಸೆ ಇತ್ತು, ಆದ್ರೆ ಅದಕ್ಕಿಂತ ಕಡಿಮೆ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಒಪ್ಪುವ ಪ್ರಶ್ನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೆಳ್ಳಿಬೇರು ನೇತೃತ್ವದಲ್ಲಿ ಕೋಲಾರ ನದಿ ಪಾತ್ರದಲ್ಲೇ ಉಪವಾಸ ಸಹಿತ ಮಾಡ್ತಾ ಇದ್ದಾರೆ. ಇನ್ನು ಹೋರಾಟ ಸಹಿತ ಜಿಲ್ಲೆಯಲ್ಲಿ ಜಾಸ್ತಿನೇ ಆಗ್ತಾ ಇದೆ. ಹಾಗಾಗಿ ಜಿಲ್ಲೆಯ ಜನಪ್ರತಿನಿಧಿಗಳು, ಅದರಲ್ಲೂ ಕಾಂಗ್ರೆಸ್ ನಲ್ಲಿರುವಂತಹ ಜನಪ್ರತಿನಿಧಿಗಳು ಈಗ ರೈತರ ಸ್ಥಳಗಳಿಗೆ ಬಂದು ಅವರು ಭೇಟಿಯನ್ನು ನೀಡಿ ಅವರಿಗೆ ಕನ್ವಿನ್ಸ್ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ರೈತರು ಕನ್ವಿನ್ಸ್ ಆಗ್ತಾರೋ ಇಲ್ಲ ಅನ್ನೋದು ಇನ್ನೂ ತಿಳಿಬೇಕಾಗಿರುವಂತದ್ದು. ನಿನ್ನೆಷ್ಟೇ ಘೋಷಣೆ ಮಾಡಿದ್ರಿಂದಾಗಿ ಇವತ್ತಿನ ನಂತರ ದಿನಗಳಲ್ಲಿ ಅದರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಕಾದು ನೋಡಬೇಕಾಗಿರುವಂತದ್ದು. ಪೃಥ್ವಿರಾಜ್, ಅಲ್ಲ, ಇದು ಮತ್ತೊಂದ್ ಕಡೆ ಪ್ರಮುಖವಾಗಿ 4 ಜಿಲ್ಲೆಗಳಿಗೆ ಹೆಲ್ಪ್ ಆಗುವಂಥದ್ದು. ಸರ್ಕಾರನೂ ಕೂಡ ಆಕ್ಚುಲಿ ಈ ಹಿಂದಿನ ಸರ್ಕಾರಗಳನ್ನ ಕಂಪೇರ್ ಮಾಡಿದ್ರೆ 25 ಲಕ್ಷ ಮ್ಯಾಕ್ಸಿಮಮ್ ಅನ್ನ ಫಿಕ್ಸ್ ಮಾಡಲಾಗಿತ್ತು. ಆದ್ರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 40 ಲಕ್ಷ ಕೊಡ್ಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಆ ಭಾಗದ ಸಚಿವರುಗಳಿಗೆ ಟಾಸ್ಕ್ ಕೊಡ್ಲಾಗಿದೆ ಈಗ ಅವರನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ. ಹೌದು ಪೃಥ್ವಿರಾಜ್, ಏನಂತಂದ್ರೆ ಈ ವಿಜಯಪುರ, ಬಾಗಲಕೋಟೆ ವಿಚಾರ ಸಂಬಂಧಪಟ್ಟಂಗೆ ಮತ್ತೆ ರಾಯಚೂರು, ಯಾದಗಿರಿ ಈ ಭಾಗದ ರೈತರಿಗೂ ಸಹಿತ ಇದು ಬಹಳಷ್ಟು ಅನುಕೂಲವಾಗಿರುವಂತದ್ದು. ಹಾಗಾಗಿನೇ ಇಲ್ಲಿಯ ಜನಪ್ರತಿನಿಧಿಗಳು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ನಿಂದ ಸಚಿವರಾಗಿ ಗುರುತಿಸಿಕೊಂಡಿರೋದು ಇದನ್ನ ಸಂವರ್ಧನೆ ಮಾಡ್ಕೋಬೇಕಾಗುತ್ತೆ ಮತ್ತೆ ರೈತರಿಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಈ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ 20ರಿಂದ 25 ಲಕ್ಷ ಈ ರೀತಿ ಬೇರೆ ಬೇರೆ ರೇಟ್ ಅನ್ನ ಫಿಕ್ಸ್ ಮಾಡಲಾಗಿತ್ತು. ಆದ್ರೆ ಆ ಸರ್ಕಾರ ಬದಲಾದ ಬಳಿಕ ಮತ್ತೆ ದಿನಗಳು ಬಹಳಷ್ಟು ಕಳೆದ ಬಳಿಕ ಅದರ ಸಹಜವಾಗಿ ಭೂಮಿಯ ಬೆಲೆ ಅಧಿಕವಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇದು ರೈತರಿಗೆ ಮುಖ್ಯವಾಗಿ ಸಮಸ್ಯೆ ಆಗ್ತಿರೋದು. ನಾವು ಈ ಭೂಮಿ ಮಾತನಾಡ್ತೀನಿ. ಗುರುರಾಜ್ ನಮ್ಮ ಜೊತೆ SK ಬೆಳ್ಳುಬ್ಬಿ ಅವರು, ಮಾಜಿ ಸಚಿವರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸರ್ಕಾರ ಈಗ ಪರಿಹಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ರೇಟ್ ಅನ್ನ ಫಿಕ್ಸ್ ಮಾಡಿದೆ. ಏನ್ ಹೇಳ್ತೀರಾ ನಿನ್ನೆ ಸರ್ಕಾರದ ನಿರ್ಧಾರಕ್ಕೆ? ನಿನ್ನೆ ಸರ್ಕಾರ ಆಲಮಟ್ಟಿ ಸಂತ್ರಸ್ತರ ಭೂಮಿಯ ಬೆಲೆ ನೀರಾವರಿಗೆ 40 ಲಕ್ಷ ಎಕರೆಗೆ, ಒಣ ಬೇಸಾಯಕ್ಕೆ 30 ಲಕ್ಷ ಎಕರೆಗೆ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ನಮ್ಮ ಬೇಡಿಕೆ ಇರತಕ್ಕಂಥದ್ದು ನೀರಾವರಿಗೆ ಕನಿಷ್ಠ 55 ಲಕ್ಷ ಒಂದು ಎಕರೆ ಕೊಡಬೇಕು, ಒಣ ಬೇಸಾಯಕ್ಕೆ ಕನಿಷ್ಠ 45 ಲಕ್ಷ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಸರದಿ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ ಇಲ್ಲಿ. ಆದ್ರೆ ಯಾವ ಜನಪ್ರತಿನಿಧಿಗಳು ಕೂಡ ಅದಕ್ಕೆ ಒತ್ತು ಕೊಟ್ಟು ಮಾಡುವಂತ ಕೆಲಸ ನಿನ್ನೆ ಆಗ್ಲಿಲ್ಲ. ಹೀಗಾಗಿ ಅವೈಜ್ಞಾನಿಕ ವೇತನವರು ಕೊಟ್ಟಿರೋದಾರ ಅದನ್ನ ನಾವು ಸ್ವಾಗತ ಮಾಡೋದಲ್ಲ, ತಿರಸ್ಕಾರ ಮಾಡ್ತೀವಿ. ಮತ್ತು ಇನ್ನೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಮರು ಚರ್ಚೆ ಮಾಡಿ ಅದಕ್ಕೊಂದು ನಿರ್ಣಯ ತಗೋಬೇಕು ಅಂತ ಒತ್ತಾಯ ಮಾಡ್ತೀವಿ. ಮತ್ತು 3 ಹಂತದಲ್ಲಿ ಕೊಡ್ತೇವೆ ಅಂತ ಹೇಳಿದಾರೆ ಅವರು. 3 ವರ್ಷದಲ್ಲಿ 3 ವರ್ಷ ಕೊಟ್ಬಿಟ್ರೆ ಮೊದಲನೇ ವರ್ಷ ಕೊಟ್ಟವರಿಗೆ ಲಾಭ ಆಗತ್ತ, 2ನೇ ವರ್ಷ ತಗೊಂಡವ್ರಿಗೆ ಮತ್ತು 3ನೇ ವರ್ಷ ತಗೊಂಡ್ರೆ ನುಕ್ಸಾನ್ ಆಗತ್ತವ. ಅದಕ್ಕೆ ನೀವು ಎಷ್ಟು ಪಟ್ಟು ಹೆಚ್ಚಾಗಿ ಕೊಡ್ತೀರಿ ಅದು ಕ್ಲಿಯರ್ ಇಲ್ಲ. ಮತ್ತು ಮುಳುಗಡೆಯಲ್ಲಿ ಸುಮಾರು 75,000 ಎಕರೆ ಮುಳುಗಡೆ ಆಗುತ್ತ, 53,000 ಎಕರೆ ಕೆನಾಲ್ಗಳಿಗೆ ಹೋಗುತ್ತೆ ಭೂಮಿ, ಕಾಲುವೆಗಳಿಗೆ. ಅದು ನಾವು ಕೆರೆ ತುಂಬತಕ್ಕಂಥ ಯೋಜನೆ ನಾವು ಮಾಡಿರ್ತಕ್ಕಂಥ ಯೋಜನೆಗೆ ಕಾಲುವೆಗಳಿಗೆ 53,000 ಎಕರೆ ಈಗಾಗಲೇ 2013ರಿಂದ ಭೂ ಸ್ವಾಧೀನ ಆಗಿಬಿಟ್ಟಿದಾವು. ಸುಮಾರು 10 ವರ್ಷ ಆಯ್ತು ಈಗ ಭೂ ಸ್ವಾಧೀನ ಆಗ್ಯಾವ. ಅವಕ್ ಪೇಮೆಂಟ್ ಇಲ್ಲ ಮತ್ತು ಅವಕ್ ರೇಟ್ ಘೋಷಣೆ ಮಾಡಿಲ್ಲ. ಮತ್ತ ಅವ್ರು ನೀರ್ ಹಸ್ಕೋತಾರ ಅಂತ ಹೇಳಿದ್ರೆ ನೀರೆಲ್ಲಿ ಹಸ್ಕೋತಾರ? ಕೆನಾಲ್ ಹಾಕಿದ ಭೂಮಿಗಿಂತ ತೆಳಗಿರ್ತದೆ ನೀರ್, ಅದು ಹೊಲಕ್ ಬರುದಿಲ್ಲ ನೀರ್ ಅದು. ಅಥವಾ ಭೂಮಿ ಕೊಟ್ಟ ಕೆನಾಲ್ದಾಗ ನೀರು ಮುಂದೆ ಹೊಲಕ್ ಹೋಗುತ್ತದು. ಇಲ್ಲಿ ಜಿಲ್ಲೆಯೊಳಗೆ ನೀರಾವರಿ ಆಗ್ಬೇಕಂದ್ರೆ ಕೆನಾಲ್ ಮಾಡೋದು ಅಷ್ಟೇ ಆಗೈತೆ ಅಲ್ಲಿ ಭೂಮಿ ಕೊಟ್ಟದ್ದು. ಒಳಗಡೆ ಇದ್ದಂತವ್ರಿಗೆ ಏನ್ ಬೆಲೆ ಐತಿ ಆ ಕೆನಾಲ್ ಮಾಡೋರಿಗೂ ಅಷ್ಟೇ ಬೆಲೆ ಐತಿ. ಅದನ್ನ ಅವ್ರು ಕ್ಲಿಯರ್ ಮಾಡಿಲ್ಲ ಮತ್ತು ಅದನ್ನ ಸರಿಯಲ್ಲ. ಅದಕ್ಕೆ ಏನ್ ರೇಟ್ ಕೊಡ್ತೀರಿ ಅದಕ್ಕೂ ಇದೇ ರೇಟ್ ಕೊಡುವಂತದ್ದು ಆಗ್ಬೇಕಲ್ಲ. ಅಲ್ಲ, ಅದೊಂದು ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ. ಈಗ ಮುಳುಗಡೆ ಆಗೋದು ಜಮೀನೇ ಅಲ್ವಾ, ಕಾಲುವೆಗೆ ಹೋಗೋದು ಕೂಡ ಜಮೀನೇ ಅಲ್ವಾ, ಅದಕ್ಕೆ ಯಾಕೆ ಡಿಫ್ರೆನ್ಸ್ ಮಾಡಿದ್ರು ಅಂತ? ಕಾಲುವೆ ಮಾಡ್ಲಿಕ್ಕೆ ಅದು ನೀರಲ್ಲಿ ಕೊಡ್ತೀವಿ ಹೊಲಕ್ಕ, ಆ ಕಾಲುವೆಗೆ ಜಮೀನು ಕೊಟ್ರೆ ನೀರು ಮುಂದೆ ಹೋಗುತ್ತದು. ಹಿಂಗಾಗಿ ಅದನ್ನ ಪರಿಗಣನೆ ಮಾಡೇ ಇಲ್ಲ ಇವರು, ಅದನ್ನ ಮಾಡಿಲ್ಲ. ಹೀಗಾಗಿ ಇದು ತಾರತಮ್ಯ ಆಗೈತಿ.
ಅದಕ್ಕೆ ಅದನ್ನ ನಾವು ತಿರಸ್ಕಾರ ಮಾಡಿದೀವಿ. ಮತ್ತೆ ನಾವು ಇನ್ನೂ ಹೋರಾಟ ಇವತ್ತು ನಡೀತಾ ಇದೆ. ಇವತ್ತು ಕೂಡ ನಾವು ಮತ್ತೆ ರೈತರ ಸಭೆಯನ್ನು ಕರಿತಾ ಇದ್ದೀವಿ. ಆ ಸಭೆಯಲ್ಲಿ ಏನ್ ನಿರ್ಣಯ ಆಗುತ್ತೋ ಅದನ್ನ ಮತ್ತೆ ನಾವು ಸಾಯಂಕಾಲ ಅದ್ರ ಬಗ್ಗೆ ಮಾತಾಡ್ತೀವಿ. ಟೋಟಲಿ 1,33,000 ಎಕರೆ ಬರುತ್ತಲ್ವಾ ಸರ್? ಇದುವರೆಗೂ ಎಷ್ಟು ಭೂ ಸ್ವಾಧೀನ ಆಗಿದೆ? ಸರ್ಕಾರ ಎಲ್ಲ ಕಂಪ್ಲೀಟ್ ಮಾಡಿದೆಯಾ? ಸರ್ಕಾರ ಒಮ್ಮೆ ಭೂ ಸ್ವಾಧೀನ ಮಾಡಿ ರದ್ದು ಮಾಡಿದಾರೆ, ಗೆಜೆಟ್ ಮಾಡಿ ನೋಟಿಫಿಕೇಶನ್ ಮಾಡಿ ರದ್ದು ಮಾಡಿದಾರ, ಮತ್ತೊಮ್ಮೆ ಮಾಡಿದಾರ. ಅದು ಪೂರ್ಣ ಈಗ ಸುಮಾರು 2012ರಿಂದ ತೆಗೆತಾಗಿಬಿಟ್ಟದ ಅದು ಭೂ ಸ್ವಾಧೀನ ಕಾರ್ಯಕ್ರಮ. ತೆಗೆತಾಗೈತೆ, ಯಾವ ಚಾಲನೆ ಇಲ್ಲ ಸರ್. ಹೀಗಾಗಿ ಅದಕ್ಕೆ ಮರುಜೀವ ಕೊಡ್ಬೇಕು. ಈಗಲ್ಲ ಮರುಜೀವ ಕೊಡ್ಬೇಕು ಅಂತ ಡ್ಯಾಮ್ ನೋಡಿ 62 ಅಡಗಲ್ ಇಟ್ಟದ್ದು 63 ವರ್ಷ ಆಯ್ತದು. ಸಿಮೆಂಟಿನ ಆಯುಷ್ಯ ಅಷ್ಟು 100 ವರ್ಷ. ಇನ್ನ ಮತ್ತೆ ಡ್ಯಾಮ್ ನೀರು ಬರುದು ಹೊಲಕ್ಕ ಹಾಸುದು ಯಾವಾಗ? ವಿಶೇಷವಾಗಿ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ತ್ಯಾಗ ಮಾಡಿದ್ದಿಲ್ಲ. ಇಲ್ಲಿ ನಮ್ಮ ಹೊಲಕ್ಕೆ ನೀರೇ ಇಲ್ಲ ಮತ್ತು ಪರಿಹಾರನೂ ಇಲ್ಲ. ಆಮೇಲೆ ಸರ್ಕಾರಕ್ಕೂ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಇರುತ್ತೆ. ಆದರೆ ನಿಮಗೂ ಕೂಡ ಗೊತ್ತಿರುವಂಥದ್ದೇ, ನೀವು ಕೂಡ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದಂಥವ್ರು. ಒಂದು ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಇತಿಹಾಸದಲ್ಲೇ ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪರಿಹಾರ ಇದಕ್ಕೆ ಅನ್ಸುತ್ತೆ ಘೋಷಣೆ ಮಾಡಿರೋದು. ಇಲ್ಲ ರೀ, ಇದು ಇವತ್ತಿನ ಇಲ್ಲಿ ಬೆಲೆ ನೋಡಿಬಿಟ್ರೆ ನೀವು ಒಂದು ಎಕರೆಗೆ ಕನಿಷ್ಠ 60 ಲಕ್ಷದಿಂದ 1 ಕೋಟಿ ತನಕ ಬೆಳೆ. ನಮ್ಮ ಊರಾಗ ಬರೀಬೇಕು, ಕೋಲಾರಕ್ಕೆ ಬರೀಬೇಕಾರ 50 ಲಕ್ಷ 60 ಲಕ್ಷ ಕಾಮನ್ ಇದು. ಮತ್ತೆ ಇವ್ರು ಕೊಡುದು ಯಾವಾಗ? ಕೊಟ್ಟದಾಗ ಭೂಮಿ ಸಿಗ್ಬೇಕು ಅವನಿಗೆ, ಹೊಲ ಕೊಡೋರು ಸಿಗ್ಬೇಕಲ್ಲ. ಎಲ್ಲೋ ಒಂದು ತಮ್ಮ ಹುಟ್ಟಿದ ಊರ್ ಬಿಟ್ಟು ಎಲ್ಲೋ ಒಂದು 50 ಕಿಲೋಮೀಟರ್ ದೂರ ಹೊಲ ಹಿಡಿಬೇಕಂದ್ರ ಅಲ್ಲಿ ಹೋಗುದು ಹೆಂಗ ಬರುದು ಹೆಂಗ ಸಮಸ್ಯೆ ಬಹಳ ಅದು. ಅಲ್ಲ, ಈಗ ಒಂದು 20 ಊರುಗಳು ಮುಳುಗಡೆ ಆಗ್ತಾವಲ್ಲ ಸರ್? ಹೌದು. ಈಗ ಅವ್ರನ್ನ ಎಲ್ಲಿಗೆ ಶಿಫ್ಟ್ ಮಾಡಬೇಕು? ಆ ಜಾಗ ಏನಾದ್ರು ಗುರುತಿಸಲಾಗಿದೆಯಾ? ಹತ್ತತ್ರ ಎಷ್ಟು 6,459 ಎಕರೆ ಏನೋ ಅದು ಕೂಡ ಕೊಡ್ಬೇಕಾಗಿದೆ. ಏನೋ ಪೂರ್ತಿ ಆಗಿಲ್ಲ ಅದು ಏನು ಅದ್ ಟಚ್ಚೇ ಮಾಡಿಲ್ಲ ಇನ್ನೂ. ಅದು ಕೆಲಸ ಬಾಕಿ ಐತಿ. ಹಿಂಗಾಗಿ ಇದು ಕನಸಿನ ಮಾತಂದಾಗ ಆಗ್ಬಿಟ್ಟೆ. ನಮಗೆ ಸರ್ಕಾರದ ಮೇಲೆ ಭರೋಸೆನೆ ಕಳ್ಕೊಂಡ್ಬಿಟ್ಟೇವ್ ನಾವು. ಯಾವ ಇವರೇ ಹೇಳಿ 2013 ಒಳಗ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಬಳ್ಳಾರಿಯಿಂದ ಕೂಡಲ ಸಂಘ ಪಾದಯಾತ್ರೆ ಮಾಡಿದ್ರು. 50,000 ಕೋಟಿ ಕೊಡ್ತೇವತ್ಕಂತ ಆಣಿ ಮಾಡಿದ್ರು, ಘೋಷಣೆ ಮಾಡಿದ್ರು, ಭಾಷಣ ಮಾಡಿದ್ರು. ಎಲ್ಲಿ ಇನ್ನೂವರೆಗೆ 8 ವರ್ಷ 7 ತಿಂಗಳ ಆತಿ ಸರ್ಕಾರ ಬಂದು 2012ರಿಂದ 8 ವರ್ಷ 7 ತಿಂಗಳದಾಗ ಒಂದು 20,000 ಕೋಟಿನೂ ಖರ್ಚು ಮಾಡಿಲ್ಲ ಇವರು. ಮತ್ತೆ ಈಗ ಹೇಳುವಂತಂದ್ರೆ ಏನು ಸುಮ್ಮನೆ ಒಂದು ದೊಡ್ಡ ಬೋರ್ಡ್ ಹಾಕಿ ಪಾಠಂಗ ಆಗುತ್ತೆ. ಘೋಷಣೆ ಮಾಡಿದ್ರೆ ಮುಗಿ ತುಪ್ಪ ವರ್ಷದಾಗ ಆಗುತ್ತೆ. ನೀವು ಕೊಟ್ಟಿದ್ರೆ ಮಾರ್ಚ್ ತನಕ ಕೊಟ್ಟು ಬಿಡ್ತಿದ್ದಂಗಾರೆ ಎಲ್ಲರಿಗೂ ನೋಡ್ರು. 6 ತಿಂಗಳ ದುಡ್ಡು ಕೊಡುವಂತ ತಕ್ಕತ್ತಿರ ಕೊಟ್ಟು ಬಿಡು ಹೋಗ್ಲಿ ನೋಡೊಮ್ಮೆ. ಅದು ಇಲ್ಲ. ಏನು ಸುಮ್ಮನೆ ಒಂದು 3 ವರ್ಷದ ಹಂತ ಕೊಡ್ತೀವಿ, 6 ವರ್ಷ ಕೊಡ್ತೀವಿ ಅಂದ್ರೆ ಅರ್ಥ ಏನು ಹೇಳಿ? ಏನು ಅರ್ಥ ಇಲ್ಲ. ಈಗ ಸರ್ಕಾರದ ನಿರ್ಧಾರವನ್ನ ನೀವು ಒಪ್ಕೊಳ್ತಾ ಇಲ್ಲ, ಅವರಿಗೆ ಮತ್ತೊಮ್ಮೆ ಬೇಡಿಕೆಯನ್ನ ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ರೆ ಇನ್ನಷ್ಟು ಪರಿಹಾರವನ್ನ ಜಾಸ್ತಿ ಮಾಡಬೇಕು ಅಂತ ಅಲ್ವಾ ಸರ್? ಹೌದು, ಕೊಡ್ಬೇಕು, ಜಾಸ್ತಿ ಕೊಡ್ಬೇಕು. ಓಕೆ, ನೋಡೋಣ ಸರ್ಕಾರ ಇದ್ರ ಬಗ್ಗೆ ಮತ್ತೆ ಪರಿಶೀಲನೆ ಮಾಡುತ್ತಾ ಅಂತ. ಧನ್ಯವಾದ ಎಸ್ ಕೆ ಬೆಳ್ಳುಬ್ಬಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನ್ಯೂಸ್ 18 ಕನ್ನಡ ನಿರಂತರ ಅಭಿಯಾನವನ್ನ ಮಾಡ್ತಾ ಇದೆ. ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಸರ್ಕಾರಿ ಶಾಲೆಗಳ ಅಧೋಗತಿ ಯಾವ ರೀತಿಯಾಗಿ ತಲುಪ್ತಾ ಇದಾವೆ ಅನ್ನುವಂಥದ್ರ ಬಗ್ಗೆ ಗ್ರೌಂಡ್ ರಿಯಾಲಿಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ 31 ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಸರ್ಕಾರಿ ಶಾಲೆಗಳದ್ದು. ಅದರಲ್ಲೂ ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಂತೂ ಹೇಳತ್ತಿರೋದು ಹಂಗಾಗೋಗಿದೆ. ಈಗ ರಾಮನಗರ ಜಿಲ್ಲೆಗೆ ಬರೋಣ, ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಬರೋಣ. ಸರ್ಕಾರಿ ಶಾಲೆಗಳ ಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಅಪಾಯದ ಕೆಳಗಡೆ ಕೂತು ವಿದ್ಯಾರ್ಥಿಗಳ ಕಲಿಕೆ. ನ್ಯೂಸ್ 18ನಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಅನಾವರಣ ಮಾಡ್ತಾ ಇದೀವಿ. ಹೇಗೆ ಕಸದ ತೊಟ್ಟಿಗಳಾಗಿದ್ದಾವೆ, ಪಾಳು ಬಿದ್ದ ಮನೆಗಳ ರೀತಿ ಆಗಿರುವಂಥದ್ದು, ಶಿಕ್ಷಣ ಅನ್ನುವಂಥದ್ದೇ ಶಿಕ್ಷೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಚನ್ನಪಟ್ಟಣದ ಬ್ರಹ್ಮಣೀಪುರ ಗ್ರಾಮದ ಸರ್ಕಾರಿ ಶಾಲೆ ತೋರಿಸ್ತೀವಿ ನಿಮಗೆ. 1ರಿಂದ 7ನೇ ತರಗತಿವರೆಗೂ 117 ಮಕ್ಕಳು ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಶಾಲೆಯ ಕೊಠಡಿಗಳು ಮಾತ್ರ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದಾವೆ. ಶಾಲೆಯ ಕೊಠಡಿಗಳು ಕಂಪ್ಲೀಟ್ ಆಗಿ ಆಗ್ಲೋ ಈಗ್ಲೋ ಅನ್ನುವಂಥ ಪರಿಸ್ಥಿತಿ ಇದೆ. ಕಿತ್ತು ಬರ್ತಾ ಇರುವಂಥದ್ದು ಸೀಲಿಂಗು, ಬಿರುಕು ಬಿಟ್ಟಂತ ಗೋಡೆಗಳಿದಾವೆ. ಶಾಲೆಗಳಲ್ಲಿ ಬೆಂಚ್ ಕೂಡ ಇಲ್ಲ, ನೆಲದ ಮೇಲೆ ಕೂರಬೇಕಾಗಿದೆ. ಶಾಲೆಯ ಕಾಂಪೌಂಡ್ ಅಲುಗಾಡ್ತಾ ಇದೆ. ಅಡುಗೆ ಕೋಣೆ ಶಿಥಿಲ, ಸ್ವಚ್ಛತೆಯೇ ಮರೀಚಿಕೆ ಆಗಿದೆ. ಗಬ್ಬೆದ್ದು ನಾರುವಂಥ ಶೌಚಾಲಯಗಳೇ ಬಳಸಬೇಕು. ಬ್ರಹ್ಮಣೀಪುರ ಸರ್ಕಾರಿ ಶಾಲೆಯಲ್ಲಿ ಪ್ರಾಣ ಭೀತಿ ಎದುರಾಗಿದೆ. ಚನ್ನಪಟ್ಟಣ ಎಂತೆಂಥವರೆಲ್ಲ ಅಲ್ಲಿ ಪ್ರತಿನಿಧಿಸಿರುವಂಥ ಕ್ಷೇತ್ರ ಅದು. ಕುಮಾರಸ್ವಾಮಿ ಅವರು, CP ಯೋಗೇಶ್ವರ್ ಅವರಂತೂ 4-5 ಬಾರಿಯಲ್ಲಿ MLA ಆಗಿದ್ದಂಥವ್ರು. ಯಾರು ಎಷ್ಟು ಬಾರಿ ಆದ್ರೆ ಯಾರು ಮುಖ್ಯಮಂತ್ರಿ ಆದ್ರೆ ಏನಂತೆ, ಅಲ್ಲಿರುವಂಥ ವ್ಯವಸ್ಥೆ ಸರಿಯಾಗಬೇಕಲ್ಲ, ಆಗ್ತಾ ಇಲ್ಲ. ನೋಡಿ ನಿಮ್ಗೆ ತೋರಿಸ್ತಾ ಇದೀವಿ. ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ಅಷ್ಟೇ. ಅಲ್ಲಿ ಪರಿಸ್ಥಿತಿ ಒರಿಜಿನಲಿ ಅಲ್ಲಿ ಓದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಹೇಗಿದೆ ಅನ್ನುವಂಥದ್ದು. ಒಂದು ಬೆಂಚ್ ಇಲ್ಲ ಅಂದರೆ ಲೆಕ್ಕ ಹಾಕೊಳ್ಳಿ. ಮಿನಿಮಮ್ ಸೌಲಭ್ಯನೂ ಕೂಡ ಇಲ್ಲ ಅಲ್ಲಿ. ಅಡುಗೆ ಕೋಣೆ ಶಿಥಿಲ ಆಗಿದೆ. ಬ್ರಹ್ಮಣೀಪುರ ಚನ್ನಪಟ್ಟಣದ ಗ್ರಾಮ ಅದು. ಅಲ್ಲಿ ಈ ರೀತಿಯಾಗಿರುವಂಥ ವ್ಯವಸ್ಥೆ. 1 to 7th ಸ್ಕೂಲ್ ಅದು. 1 to 7 ಸ್ಕೂಲಲ್ಲಿ 117 ಮಕ್ಕಳು ಓದ್ತಾ ಇದ್ದಾರೆ.
ಎಲ್ಲವೂ ಕೂಡ ಅವ್ಯವಸ್ಥೆ. ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಇನ್ನು ಕಾಂಪೌಂಡು ಕೂಡ ಅಷ್ಟೇ ಅಪಾಯದ ಮಟ್ಟದಲ್ಲಿದೆ. ಮಕ್ಕಳು ಅಂದರೆ ಕಾಂಪೌಂಡ್ ಹತ್ತೋದು, ಜಿಗಿಯೋದು ಅದೆಲ್ಲ ಇದ್ದಿದ್ದೇ ಅಲ್ವಾ. ಅಲ್ಲಿ ಯಾರಾದರೂ ಹತ್ತು ನಿಂತ್ಕೊಂಡ್ರೆ ಮುಗ್ದೋಯ್ತು ಕತೆ. ಕಾಂಪೌಂಡ್ ಸಮೇತ ಇಡೀ ಅಂದರೆ ಆ ಜಾಗದ ಸಮೇತ ಕಾಂಪೌಂಡ್ ಎಲ್ಲ ಉದುರು ಬೀಳೋಗುತ್ತೆ. ಹಾಗಿದೆ ಪರಿಸ್ಥಿತಿ. ಒಂದು ಸ್ವಲ್ಪನೂ ಕಾಯಕಲ್ಪ ಅನ್ನುವಂಥದ್ದು ಮಾಡಿಲ್ಲ ಅದಕ್ಕೆ. ಕಾಂಗ್ರೆಸ್ನ ಶಾಸಕರೇ ಇದಾರಪ್ಪ, ಒಂದು ಮಾತನ್ನು ಹೇಳಿದ್ರೆ ಮಾಡಿಕೊಡ್ತಾರೆ. ಯಾಕೆಂದ್ರೆ ಬೆಂಗಳೂರು ದಕ್ಷಿಣ ಮಾಡಿದ್ವಿ ಅಂತ ಹೇಳ್ಕೊಳ್ತಾರೆ DK ಶಿವಕುಮಾರ್ ಅವರು. ಆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಡಿಕೊಡ್ಬೇಕಲ್ಲ. ಅವರು ನೋಡ್ಕೊಂಡು ಕೂಡ ಓಟ್ ಹಾಕಿದಾರಲ್ಲ ಅಲ್ಲಿನ ಜನ. ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿದೆ. ಆದ್ರೆ ನಾವು ಕುತ್ಕೊಳ್ಳೋ ಕೊಠಡಿ ಎಲ್ಲ ಸೀಲ್ ಬಿಟ್ಟು ಅದರಲ್ಲಿ ನೀರೆಲ್ಲ ಸೋರ್ತೈತೆ. ಅದು ಬಿದ್ರೆ ಮಕ್ಳು ನಮ್ಮ ಮೇಲೆ ಬಿದ್ರೆ ಅಪಾಯ ಆಗುತ್ತೆ. ಅದನ್ನ ನೀವು ಕಟ್ಸ್ಕೊಟ್ಟು ಉತ್ತಮ ಇದ್ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್ಕಾರಕ್ಕೆ ಏನ್ ಕೇಳ್ಕೊತೀವ? ನಮ್ಮ ಶಾಲೆನ ಕ್ಲೀನ್ ಆಗಿ ರೆಡಿ ಮಾಡ್ಕೊಡಿ ಅಂತ ಕೇಳ್ತೀನಿ ಸರ್. ಮಳೆ ಬಂದ್ರೆ ಸೋರಿ ನೆಲದಲ್ಲೆಲ್ಲ ನೀರ್ ನಿಂತಿರುತ್ತೆ. ಇಲ್ಲೇನಾಗದೆ ನಮ್ಮ ಸ್ಕೂಲು ಕಟ್ಟಡಗಳೆಲ್ಲ ಸ್ವಲ್ಪ ಪ್ರಾಬ್ಲಮ್ ಐತ್ರೆ. ಹಿಂಗಾಗಿ ಹೊಸ ಕಟ್ಟಡಗಳು ಇಲ್ಲದ್ರೆ ಅದನ್ನೇ ರೆಡಿ ಮಾಡಿಕೊಟ್ರೆ ಸಾಕಾಗತ್ತೆ. ಈಗ ಏನಾಗದೆ ಅಂದರೆ ಸ್ಕೂಲ್ ಮಕ್ಕಳು ಕನಿಷ್ಠ ಕಮ್ಮಿ ಆಯ್ತಾವ್ರೆ ದಿನಕ್ಕೆ. ಇಲ್ಲೇನು ಹೆಚ್ಚು ಎಜುಕೇಷನ್ ಚೆನ್ನಾಗೈತೆ. ಎಜುಕೇಷನ್ ಚೆನ್ನಾಗಿರೋದ್ರಿಂದ ಇನ್ನೂ ನಮಗೆ ಈ ಕಟ್ಟಡಗಳೆಲ್ಲ ನೀಟಾಗಿ ಮಾಡಿಕೊಟ್ರೆ ನೀವು ಚೆನ್ನಾಗಿರುತ್ತೆ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಕಟ್ಟಡಗಳೆಲ್ಲ ಸೋರ್ತಾ ಇದೆ, ಚುರ್ಕಿ ಎಲ್ಲ ಕಳ್ಕೊತೈತೆ. ಈಗ ಮೇಲ್ಗಡೆ ಎಲ್ಲ ಪಾಸ್ ಇಡ್ತೈತೆ. ಅದೇನು ಪೇಂಟ್ ಮಾತ್ರ ಹೊಡೆದವ್ರೆ. ಅದು ಸ್ವಲ್ಪ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಬಮ್ನಿಪುರದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ನಡೀತಾ ಇರ್ತಕ್ಕಂಥದ್ದು. 117 ಮಕ್ಕಳು ಇರ್ತಕ್ಕಂಥದ್ದು. ಸ್ವಲ್ಪ ಶೀತಲಾಗಿರ್ತಕ್ಕಂಥದ್ದು ಮತ್ತು ಸೀಲಿಂಗ್ ಎಲ್ಲ ಕಳ್ಕೊಂಡು ಬೀಳ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾರೆ ಗುರುಗಳು, ಒಳ್ಳೆ ಗುರುಗಳು ಇರ್ತಕ್ಕಂಥದ್ದು. ಕೂಡಲೇ ಇದನ್ನು ಸ್ಪಂದಿಸಿ ನಮ್ಮ MLA ಅವರಾಗಿರ್ಬೋದು ಮತ್ತು MP ಅವರಾಗಿರ್ಬೋದು ಕೆಲವೊಂದು ಫಂಡ್ಗಳೇನಿದ್ದಾವೆ CR ಫಂಡ್ಗಳಿಂದ ತಂದು ಆದಷ್ಟು ಬೇಗ ನಮ್ಮ ಸರ್ಕಾರಿ ಶಾಲೆ ಏನು ಬಮ್ನಿಪುರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯನ್ನು ಉನ್ನತಕ್ಕೆ ಏರಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಂಗಳೂರು ದಕ್ಷಿಣದ ಪ್ರತಿನಿಧಿ ಆಗಿರುವಂತ ವೆಂಕಟೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನೋಡ್ತಾ ಇದ್ವಿ ಎಲ್ಲ ದೊಡ್ಡವರು ಪ್ರತಿನಿಧಿಸಿದಂತ ಒಂದು ಕ್ಷೇತ್ರ, ಅಲ್ಲಿ ಮೂಲಭೂತ ಸೌಕರ್ಯನೂ ಇಲ್ವಲ್ಲ. ಹಳ್ಳಿಲಿ ಯಾರ ಗಮನಕ್ಕೂ ಹೋಗಿಲ್ವಾ? ಏನ್ ಹೇಳ್ತಾ ಇದ್ದಾರೆ? ಇದ್ರ ಬಗ್ಗೆ ಮನವಿಯನ್ನ ಸಲ್ಲಿಸಿದ್ರೆ ಗ್ರಾಮಸ್ಥರು ಮತ್ತೆ ಆ ಶಾಲೆಯ ಟೀಚರ್ಸ್ಗಳೆಲ್ಲ? ನಿಜಕ್ಕೂ ಕೂಡ ಪೃಥ್ವಿರಾಜ್, ಏನಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ಕ್ಷೇತ್ರ ಬಹಳ ಪ್ರತಿಷ್ಠಿತವಾಗಿ ರಾಜ್ಯದ ಗಮನವನ್ನ ಸೆಳೆದಂತ ಕ್ಷೇತ್ರ. ಕಳೆದ ಉಪಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಶಾಸಕರಾಗಿ CM ಆಗಿದ್ದಾರೆ. CP ಯೋಗೇಶ್ವರ್ ಅವರು ಕೂಡ 6 ಬಾರಿ ಶಾಸಕರಾಗಿದ್ದಾರೆ. ಆದ್ರೆ ಆ ಬ್ರಹ್ಮಣಿಪುರ ಶಾಲೆಯಲ್ಲಿ ಏನು ಕಾಣಿಸ್ತಾ ಇದೆ ಮೂಲಭೂತ ಸೌಕರ್ಯಗಳ ಕೊರತೆ, ನಿಜಕ್ಕೂ ಕೂಡ ಇದು ರಾಜಕಾರಣಿಗಳ ಇಚ್ಛಾಶಕ್ತಿಗೆ ಪ್ರಶ್ನೆ ಮಾಡುವಂತದ್ದು ಆಗಿದೆ. ಯಾಕಂದ್ರೆ ಇಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದೆ, ಶಿಕ್ಷಕರ ಗುಣಮಟ್ಟ ಕೂಡ ಚೆನ್ನಾಗಿದೆ. ಸುತ್ತ 10 ಊರಿನ ಜನ ಈ ಒಂದು ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿದ್ದಾರೆ. ಸರ್ಕಾರಿ ಶಾಲೆ ಆದ್ರೂ ಕೂಡ 1ರಿಂದ 7ನೇ ತರಗತಿವರೆಗೆ 117 ಜನ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಶಿಕ್ಷಕರು ಕೂಡ ಬಹಳ ಅತ್ಯುತ್ತಮವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಒಂದು ಮೂಲಭೂತವಾದಂತಹ ಸೌಕರ್ಯಗಳನ್ನ ವಿದ್ಯಾರ್ಥಿಗೆ ನೀಡುವಲ್ಲಿ ವಿಫಲ ಆಗಿರತಕ್ಕಂಥದ್ದು. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಕೊಠಡಿಗಳು ಬಹುತೇಕವಾಗಿ ಎಲ್ಲವೂ ಕೂಡ ಸೀಲಿಂಗ್ ಕಳ್ಕೊಳ್ತಾ ಇರುವಂತದ್ದು. ಮಳೆ ಬಂದ್ರೆ ಆ ಮಳೆ ನೀರು ಅಲ್ಲಿ ತೋರುವಂತದ್ದು. ಜೊತೆಗೆ ಅಲ್ಲಿ ಅಡಿಗೆ ಮನೆ ಏನಿದೆ, ಮಕ್ಕಳಿಗೆ ಬಿಸಿ ಊಟವನ್ನ ಕೊಡ್ತಕ್ಕಂತಹ ಅಡಿಗೆ ಮನೆ ಏನಿದೆ, ಅದು 10x10 ನಲ್ಲಿ ಇರುವಂತದ್ದು. ಸಂಪೂರ್ಣವಾಗಿ ಅಲ್ಲಿ ಎಲ್ಲವೂ ಕೂಡ ಒಂದು ಗಲೀಜನ್ನ ಕಾಣಿಸ್ತಾ ಇರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ಬೋದು. ಜೊತೆಗೆ ಮಕ್ಕಳುಗಳು ಕೊಠಡಿಗಳಲ್ಲಿ ಕೂತ್ಕೊಳ್ಳಿಕ್ಕೂ ಕೂಡ ಡೆಸ್ಕಿನ ವ್ಯವಸ್ಥೆ ಕೂಡ ಇಲ್ಲ. ಆ ಡೆಸ್ಕಿನ ವ್ಯವಸ್ಥೆ ಇಲ್ಲದೆ ಇರುವಂತಹ ಹಿನ್ನೆಲೆ ಅವರು ನೆಲದ ಮೇಲೆ ಕೂತ್ಕೊಂಡು ಪಾಠವನ್ನ ಕಲಿಯುವಂತ ದುಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ರಾಜ್ಯ ಸರ್ಕಾರಗಳು ಏನು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಎನ್ನುವಂತಹ ಮನವಿಯನ್ನ ಮಾಡ್ತದೆ. ಆದ್ರೆ ಆ ಮಕ್ಕಳಿಗೆ ಮೂಲಭೂತವಾದಂತಹ ಸೌಕರ್ಯಗಳನ್ನ ನೀಡುವಲ್ಲಿ ಸರ್ಕಾರ ಕೂಡ ವಿಫಲ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಘಟಾನುಘಟಿ ರಾಜಕಾರಣಿಗಳಿದ್ರೂ ಕೂಡ ಕೇವಲ ರಾಜಕೀಯ ವಿಚಾರಗಳಿಂದ ಅವರು ರಾಜ್ಯವ್ಯಾಪ್ತಿ ಒಂದು ಪ್ರಚಾರವನ್ನ ಪಡಿತಾ ಇದ್ದಾರೆ ಹೊರತು ಆ ಒಂದು ಶಾಲೆಯ ಮಕ್ಕಳಿಗೆ ಆ ಒಂದು ಮೂಲಭೂತವಾದಂತಹ ಸೌಕರ್ಯಗಳನ್ನ ಕೊಡುವಲ್ಲಿ ರಾಜಕಾರಣಿಗಳು ಕೂಡ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾಕಂದ್ರೆ ಇಲ್ಲಿ JDS, ಕಾಂಗ್ರೆಸ್, BJP ಎನ್ನುವಂಥದ್ದಿಲ್ಲ. ಎಲ್ಲ ಪಕ್ಷದ ರಾಜಕೀಯ ನಾಯಕರುಗಳು ಕೂಡ ಈ ಒಂದು ವಿಚಾರದಲ್ಲಿ ಸಂಪೂರ್ಣ ವೆಂಕಟೇಶ್ ಮಾತನಾಡ್ತೀನಿ. ನಮ್ಮ ಜೊತೆ ಈಗ ಬೆಂಗಳೂರಿನ ದಕ್ಷಿಣ DDPI ಆಗಿರುವಂತ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸ್ವಾಮಿ ಅವರೇ. ನಮಸ್ಕಾರ ಸರ್. ಬ್ರಹ್ಮಣಿಪುರ ಕ್ಷೇತ್ರ ಒಂದು ಊರಿನ ಸರ್ಕಾರಿ ಶಾಲೆ ಬಗ್ಗೆ ತೋರಿಸ್ತಾ ಇದ್ವಿ. ಮೂಲಭೂತ ಸೌಕರ್ಯಗಳಿಲ್ಲ, ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡ ನಿಮ್ ಗಮನಕ್ಕೆ ಬಂದಿದ್ಯಾ? ಬಂದಿದೆ, ಅದು ನಮ್ಮ BO ಜೊತೆಗೆ ಮಾತಾಡಿದೆ.
ಅಲ್ಲಿ ಒಟ್ಟು 6 ಜನ ಶಿಕ್ಷಕರಿದ್ದಾರೆ, ಒಟ್ಟು 117 ಮಕ್ಕಳಿದ್ದಾರೆ. ಹೌದು. ಕಾಂಪೌಂಡ್ ಎಲ್ಲ ಇದೆ, ರೂಮ್ಗಳಿದೆ, ಸ್ವಲ್ಪ ಶಿಥಿಲಾವಸ್ಥೆ ರಿಪೇರಿ ಎಲ್ಲ ಆಗ್ತಾ ಇದೆ. ಅಡಿಗೆ ಕೋಣೆದು ಕೂಡ ಪ್ರಗತಿಲಿದೆ ಈಗ. ಅಡಿಗೆ ಮನೆ ಮತ್ತೆ ಊಟದ ಕೋಣೆ. ಮತ್ತೆ MLA ಅವರು ಕೂಡ 2 ರೂಮ್ಗಳನ್ನ ಕಟ್ಸ್ಕೊಡೋದಕ್ಕೆ ಒಪ್ಪಿಗೆನ ಕೊಟ್ಟಿದ್ದಾರೆ ಅವರ ನಿಧಿಯಿಂದ. ಇನ್ನು ಎಷ್ಟು ವರ್ಷಗಳಾಗ್ಬೋದು ಸರ್? ಇಲ್ಲ ಸರ್, ಬೇಗನೆ ಮಾಡ್ತೀವಿ ಅದನ್ನ. ಅದೇ ಬೇಗ ಅಂದ್ರೆ ಎಷ್ಟು ವರ್ಷಗಳಾಗ್ಬೋದು ಅಂತ. ಸರ್ಕಾರಿ ವರ್ಷ ಏನಿಲ್ಲ ಕೆಲಸ ಅಂದ್ರೆ ಅದಕ್ಕೆ ವರ್ಷಗಳ ಕಾಲ ಇಳಿಯುತ್ತಲ್ಲ, ತಿಂಗಳು ದಿನ ಲೆಕ್ಕ ಹಾಕಕ್ಕಾಗಲ್ವಲ್ಲ ಅದಕ್ಕೆ. ಇಲ್ಲ, ನಾವು ಏನು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆ ವಿಶೇಷ ಏನು ಅಂತ ಹೇಳಿದ್ರೆ ನಾವು CSR ಫಂಡ್ ತುಂಬಾ ಮೊಬಲೈಸ್ ಆಗಿದೆ ಸರ್ ನಮ್ಮ ಜಿಲ್ಲೆನಲ್ಲಿ. ಅದರ ಅಡಿನಲ್ಲಿ ಈಗ ನಾವು ಬಹಳಷ್ಟು ಶಾಲೆಗಳನ್ನ ಅಭಿವೃದ್ಧಿ ಪಡಿಸಿದೀವಿ ಮತ್ತೆ ಪಡಿಸ್ತಾ ಇದೀವಿ. ಈಗ CSR ಫಂಡ್ ನಾವು ನೋಡೋದಾದ್ರೆ ಅಂದಾಜು 231 ಕೋಟಿ 54 ಲಕ್ಷದಷ್ಟು CSR ಫಂಡ್ ಇಂದ ನಾವು ಶಾಲೆಗಳನ್ನ ಅಭಿವೃದ್ಧಿ ಮಾಡಿದೀವಿ. ಈ ವರ್ಷಕ್ಕೆ ಸರ್, ಪ್ರಸ್ತುತ ವರ್ಷಕ್ಕೆ 117 ಕೋಟಿ 33 ಲಕ್ಷದ ಯೋಜನೆ ಇದೆ ಸರ್ ನಮ್ದು. ಓಕೆ ಯೋಜನೆ ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಇಲ್ಲ ಸರ್, ಈಗ ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೋಡ್ರಿ. 231 ಕೋಟಿ 54 ಲಕ್ಷದಲ್ಲಿ ನಮ್ಮಲ್ಲಿ ಈಗಾಗಲೇ ಶಾಲೆಗಳನ್ನ ಡೆವಲಪ್ ಮಾಡಿದೀವಿ ಸರ್. ಬಹುಶಃ ತಾವು ಪಂಚಾಯತ್ ಪಬ್ಲಿಕ್ ಶಾಲೆಗಳು ಅಂತ ತಾವು ನೋಡಿರ್ಬಹುದು. ನಮ್ಮಲ್ಲಿ 3 ತರದ ಶಾಲೆಗಳನ್ನು ಕೂಡ ಒಂದು ಕಟ್ಟಡ ಕಟ್ಟಕ್ಕೆಲ್ಲ ಪ್ಲಾನ್ ಆಗ್ತಾ ಇದೆ. ಈಗ ಆಲ್ರೆಡಿ MLA ಕೂಡ 2 ಕಟ್ಟಡ ಅಂದ್ರೆ 2 ಕೊಠಡಿ ಕಟ್ಸ್ಕೊಡ್ತೀನಿ ಅಂತೆಲ್ಲ ಹೇಳ್ತಿದ್ದಾರೆ. ಓಕೆ, ಈಗ ಬೆಂಚ್ ಎಲ್ಲ ಯಾವಾಗ ಬರುತ್ತೆ? ಅದನ್ನಾದ್ರೂ ಬೇಕು ಕೊಡ್ಬೋದಿತ್ತಲ್ಲ. ನೆಲದಲ್ಲಿ ಕೂತ್ಕೊಂಡು ಓದ್ಬೇಕಾ ಮಕ್ಕಳು? ಇಲ್ಲ ಸರ್, ಕೇಳಿಸ್ತಾ? ಕೇಳಿಸ್ತದೆ ಹೇಳಿ ಸರ್. ಅಲ್ಲ, ಬೆಂಚ್ ಇಲ್ಲ ಅಲ್ಲಿ. ಈ ಕಟ್ಟಡ ಅದು ಎಷ್ಟು ವರ್ಷ ಹಿಡಿಯುತ್ತೋ ಗೊತ್ತಿಲ್ಲ, ಬೆಂಚ್ ಆದ್ರೂ ಸೌಲಭ್ಯಗಳು ಕೊಡ್ಬೇಕಲ್ಲ. ಹೌದು ಸರ್. ಯಾವಾಗ ಕೊಡ್ತೀರಾ ಸರ್? ಕೊಡ್ತೀವಿ ಸರ್, ನಾವು ನೋಡ್ತೀನಿ ಸರ್ ಅದೆಲ್ಲ. ಅದೇ ನೀವು ಒಂದು ಭರವಸೆ ಕೊಟ್ರೆ ಅಲ್ಲಿನ ಊರಿನ ಜನನು ಕೂಡ ನೋಡ್ತಾ ಇರ್ತಾರೆ. ಹೌದಪ್ಪ, ನ್ಯೂಸ್ 18ನಲ್ಲಿ ಮಾತನಾಡಿದ್ರು ಸ್ವಾಮಿ ಅವರು, ಭರವಸೆ ಕೊಟ್ಟಿದ್ದಾರೆ, ಬರುತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಳ್ತಾರೆ. ಸರಿ ಸರ್. ಓಕೆ, ಈ ವಾರದಲ್ಲಿ ಆಗುತ್ತೆ ಅಂತ ಅನ್ಕೊಳ್ಬೋದಾ? ಖಂಡಿತ ಮಾಡ್ತೀವಿ ಸರ್. ಓಕೆ, ನೋಡೋಣ ಸರ್, ಫಾಲೋ ಅಪ್ ಮಾಡ್ತೀವಿ. ಧನ್ಯವಾದ ಸ್ವಾಮಿ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಕೊತ್ತಲವಾಡಿ ಚಿತ್ರದ ಪೇಮೆಂಟ್ ಜಟಾಪಟಿ. ನಟ ಯಶ್ ತಾಯಿ ಪುಷ್ಪ ನಿರ್ಮಾಣದ ಚಿತ್ರ ಇದು. ನಿರ್ಮಾಪಕಿ ನಿರ್ದೇಶಕರ ವಿರುದ್ಧ ಭುಗಿಲೆದ್ದಿರುವಂತ ಆಕ್ರೋಶ. ನಮಗ್ ಪೇಮೆಂಟ್ ಮಾಡಿಲ್ಲ ಅಂತ ಆಕ್ರೋಶ. ಮತ್ತೆ ಯಾರು ತಾನೇ ಪುಕ್ಸಟ್ಟೆ ದುಡಿಯಕ್ಕೆ ಅವ್ರಿಗೆ ಏನ್ ಬಂದಿದೆ ದರ್ದು? ಪೇಮೆಂಟ್ ಕೊಟ್ಟಿಲ್ಲ, ಅದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿರ್ಮಾಪಕರು ನಿರ್ದೇಶಕರ ವಿರುದ್ಧ ಭುಗಿಲೆದ್ದಿರುವಂತದ್ದು ಆಕ್ರೋಶ. ಸಿನಿಮಾದಲ್ಲಿ ಕೆಲಸ ಮಾಡಿದವರಿಗೆ ಸಂಭಾವನೆಯನ್ನ ನೀಡಿಲ್ವಂತೆ. ನಿರ್ಮಾಪಕಿ ನಿರ್ದೇಶಕ ವಿರುದ್ಧ ಸಹ ನಟಿ ಸ್ವರ್ಣ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮಹೇಶ್ ಅನ್ನುವಂಥವ್ರು ಆರೋಪವನ್ನು ಮಾಡ್ತಾ ಇದ್ರು, ಈಗ ಸ್ವರ್ಣ ಅನ್ನೋರು ಕೂಡ ಆರೋಪ ಮಾಡ್ತಾ ಇದ್ದಾರೆ. 2-3 ತಿಂಗಳು ಕೆಲಸ ಮಾಡಿದ್ರು ಕೂಡ ಪೇಮೆಂಟ್ ಅನ್ನ ಕೊಟ್ಟಿಲ್ವಂತೆ. 2-3 ತಿಂಗಳು, ಒಂದು ಮೂವಿ ಅಂದ್ರೆ 2-3 ತಿಂಗಳು ಹಿಡಿಯುತ್ತೆ ಪಾಪ. ಅದಕ್ಕೆ ಅಂತಾನೆ ಟೈಮ್ ಕೊಟ್ಟಿರ್ತಾರೆ, ಅದೊಂದಕ್ಕೋಸ್ಕರನೇ ಡೆಡಿಕೇಶನ್ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ಎಲ್ಲರೂ ಏನಕ್ಕೆ ಮಾಡೋದು? ಎಲ್ಲರೂ ಮಾಡೋದೇ ದುಡ್ಡಿಗೋಸ್ಕರ. ಆಕ್ಟಿಂಗು ಕೂಡ ಹೌದು, ಇಲ್ಲ ಅಂತಲ್ಲ, ಅದ್ರ ಜೊತೆಗೆ ಜೀವನನೂ ಸಾಗಿಸ್ಬೇಕಲ್ಲ. ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಎಲ್ರಿಗೂ ಮೆಸೇಜ್ ಮಾಡಿದ ಮೇಲೆ 35,000 ಕೊಟ್ಟರು. 48,000ದಲ್ಲಿ 35,000 ಕ್ಲಿಯರ್ ಮಾಡಿದಾರಂತೆ. ನಮ್ಮ ಕಣ್ಣೀರಿನ ಕರ್ಮ ಅವರನ್ನ ಬಿಡಲ್ಲ ಅಂತ ಸ್ವರ್ಣ ಅವರ ಆಕ್ರೋಶ ಇದು. 35,000 ಬಂದಿದೆ ಅಂತ ಹೇಳಿದ್ರು. ನಾನು ಅದು ಕ್ಲಾರಿಟಿ ಕೊಟ್ಟೆ 35,000 ಬಂತು. ಅದು ಯಾವಾಗ ಅಂದ್ರೆ ಇವಾಗ ಒಂದು ನಮ್ಮ ಅಮ್ಮ ಮಾತಾಡಿದ್ದು ಕಾಲ್ ರೆಕಾರ್ಡ್ ಏನ್ ಲೀಕ್ ಆಯ್ತು ಗೊತ್ತಾ? ಆ ಟೈಮಲ್ಲಿ ನಂಗೆ 1 ರೂಪಾಯಿನೂ ಬಾರದೇ ಇರೋ ಟೈಮಲ್ಲಿ ಈ ತರ ಎಲ್ಲ ಗಲಾಟೆ ಆದಾಗ ನಾನು ಗಲಾಟೆ ಮಾಡಿದ್ದೇನೆ, ಬ್ಲಾಕ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಮಾತುಕತೆ ಆಗಿದೆ. ಅದು ಹೇಳಲಿಕ್ಕೆ ಆಗುದಿಲ್ಲ, ಅಷ್ಟು ಗಲಾಟೆ ಎಲ್ಲ ಆಗಿದೆ. ಆ ಟೈಮಲ್ಲಿ ನಮ್ಮಮ್ಮ ಮಾತಾಡಿದಾಗ ಅಂಡ್ ನಾನು ಫಿಲ್ಮ್ ಚೇಂಬರಿಗೆ ಹೋಗ್ತೇನೆ ಅನ್ನೋದಕ್ಕೆ ನಂಗೆ ಅಷ್ಟು ಕ್ಲಿಯರ್ ಮಾಡಿ ಕೊಟ್ಟದ್ದು. 48,000 ಅವ್ರು ಹೇಳಿದ್ದಾರೆ ಪೇಮೆಂಟ್ ಕ್ಲಿಯರ್ ಮಾಡಿದ್ದೇನೆ ಅಂತ. ಎಲ್ಲಿ ಕ್ಲಿಯರ್ ಉಂಟು? 35,000 ಬಂದಿದೆ, ಉಳಿದದ್ದು ಅಮೌಂಟ್ ಎಲ್ಲಿ ಉಂಟು? ನಿಮ್ಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ನೀವು ಒಂದು ಕೆಲಸ ಮಾಡಿ, ಯಶ್ ಅಮ್ಮನ ಹತ್ರ ಪೇಮೆಂಟ್ ಲಿಸ್ಟ್ ಇರ್ತದೆ ಗೊತ್ತಾ? ಯಶ್ ಸರ್ ಇದ್ದ ಅಮ್ಮನ ಕೈಲಿ ಒಂದು ಪೇಮೆಂಟ್ ಲಿಸ್ಟ್ ಇರ್ತದೆ, ಯಾವ್ಯಾವ ಆರ್ಟಿಸ್ಟ್ಗೆ ಎಷ್ಟೆಷ್ಟು ಪೇಮೆಂಟ್ ಹೋಗಿದೆ ಅಂತೇಳಿ. ಅವ್ರ ಹತ್ರ ಆ ಲಿಸ್ಟ್ ತೆಕ್ಕೊಳ್ಳಿ, ನಮಗೆ ಬಂದ ಲಿಸ್ಟ್ ಚೆಕ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗ್ತದೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತೇಳಿ. ನಾನು ಇಷ್ಟು ದಿನ ಕೇಳಿದ್ದು ನಾನು ದುಡ್ದ ದುಡ್ಡು. ನಾನು ಇವಾಗ್ಲೂ ಹೇಳ್ತಿದ್ದೇನೆ, ನಂಗೆ ದುಡ್ಡು ಬರದಿದ್ರು ಬೇಜಾರಿಲ್ಲ. ಬಟ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಇಲ್ಲೇನು ಸಮಾಜ ಸೇವೆ ಅಥವಾ ಪುಕ್ಸಟ್ಟೆ ದುಡ್ಡು ಬಿಟ್ಟು ಅವ್ರಿಗೇನೋ ಹೆಲ್ಪ್ ಮಾಡಬೇಕು ಅಂತಲ್ಲ, ಪಾಪ ಅವರು ಜೀವನ ಸಾಗಿಸ್ಬೇಕು ಆಕ್ಟಿಂಗ್ ಮಾಡ್ತಾ. ಯಾಕೆ ಕೊಡ್ತಾ ಇಲ್ವಂತೆ ದುಡ್ಡನ್ನ ಅಂತ? ಏನಾಗಿದೆ ಅಲ್ಲಿ? ಈ ವಿಚಾರದ ಬಗ್ಗೆ ನಿರ್ಮಾಪಕರು ಏನ್ ಹೇಳ್ತಾ ಇದ್ದಾರೆ, ನಿರ್ದೇಶಕರು ಏನ್ ಹೇಳ್ತಾ ಇದ್ದಾರೆ?
ಎಸ್ ಪೃಥ್ವಿ, ನೀವು ಹೇಳ್ದಂಗೆ ಸಿನಿಮಾ ಅಂದ್ರೇ ಒಂದು ಬಿಸ್ನೆಸ್ಸು. ಸೊ ಆ ಸಿನಿಮಾದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೂನಿಯರ್ ಆರ್ಟಿಸ್ಟಿಂದ ಹಿಡಿದು ಹೀರೋವರೆಗೂ ಕೂಡ ಅವರದೇ ಆದಂಥ ಒಂದು ಸಂಭಾವನೆ ಅನ್ನೋದು ಏನಿರುತ್ತೆ ಅದು ನಿಗದಿಯಾಗಿರುತ್ತೆ. ಆದರೆ ಈ ಒಂದು ಚಿತ್ರದಲ್ಲಿ ಅದರಲ್ಲೂ ಕೂಡ ಯಶ್ ಅವರ ಅಮ್ಮ ಮೊದಲ ಬಾರಿ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ನಿರ್ಮಾಣ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಅದೇ ರೀತಿ ನಿರೀಕ್ಷೆ ತಕ್ಕಾಗೆ ಸಿನಿಮಾ ಕೂಡ ಮೂಡಿ ಬಂದಿತ್ತು. ಆದರೆ ಚಿತ್ರದಲ್ಲಿ ಕೆಲಸ ಮಾಡಿರುವಂತಹ ಒಂದಷ್ಟು ಕಲಾವಿದರಿಗೆ, ಬಣ್ಣ ಹಚ್ಚಿರುವಂತಹ ಕಲಾವಿದರಿಗೆ ಒಂದು ಸಂಭಾವನೆ ಕೊಟ್ಟಿಲ್ಲ ಅನ್ನುವಂಥ ಈಗ ಆರೋಪ ಬಂದಿದೆ. ಮೊನ್ನೆ ಅಷ್ಟೇ ಮಹೇಶ್ ಗುರು ಅನ್ನೋರು ಆರೋಪ ಮಾಡಿದರು. ಈಗ ಸ್ವರ್ಣ ಅವರು ಕೂಡ ನಾನು ಸಾಕಷ್ಟು ಬಾರಿ ನಮ್ಮ ಒಂದು ನೋವನ್ನು ತೋಡಿಕೊಂಡ ನಂತರ ನಮ್ಮ ಅಮ್ಮ ಗಲಾಟೆ ಮಾಡಿದ್ರು, ಅದಾದ ನಂತರ ನಾನು ಸೂಸೈಡ್ ಮಾಡ್ಕೋತೀನಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ಮೇಲೆ ಆ ನಿರ್ದೇಶಕರಿರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಇರ್ಬೋದು, ನಿರ್ದೇಶಕರ ವೈಫ್ಗೂ ಕೂಡ ನಾನು ಒಂದು ಮೆಸೇಜ್ ಮಾಡಿದ್ದೆ. ಅದಾದ ನಂತರ ನನ್ನ ಒಂದು ಪೇಮೆಂಟ್ ಏನಿದೆ ಅದು 48,000ದಲ್ಲಿ 35,000ವನ್ನು ಕ್ಲಿಯರ್ ಮಾಡಿದ್ದಾರೆ. ಉಳಿದಂಥ ಬಾಕಿ ಹಣವನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ. ಸೊ ನಮ್ಮ ಈ ಒಂದು ಕಷ್ಟ ಏನಿದೆ ಅದು ನಿಜವಾಗ್ಲೂ ಕೂಡ ಅವ್ರಿಗೆ ಒಳ್ಳೇದು ಮಾಡಲ್ಲ. ಅದಲ್ಲದೆ ನಾವು ಸಿನಿಮಾಗಾಗಿ ಮೈಸೂರು ಶೆಡ್ಯೂಲ್ಗೆ ಹೋಗಿದ್ವಿ. ಅಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಕಲಾವಿದರಿಗೆ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳುಗಳನ್ನು ಅವರು ನಡೆಸ್ಕೊಂಡ ರೀತಿ ಸರಿ ಇಲ್ಲ. ನಮಗೆ ಒಂದು ನೀಟಾದಂಥ ಒಂದು ರೂಮಿನ ವ್ಯವಸ್ಥೆ ಇರಲಿಲ್ಲ. ನಾವು ಉಡುಪಿಯಿಂದ ಮೈಸೂರಿಗೆ ಹೋಗಿದ್ವಿ. ಆ ಸಮಯದಲ್ಲಿ ನಮಗೆ ಬೇಕಾದಂಥ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ನಾವು ಉಡುಪಿಯಿಂದ ಮೈಸೂರಿಗೆ ಹೋಗಿದ್ವಿ. ಅಂಥ ಸಂದರ್ಭದಲ್ಲಿ ನಾವೇ ನಮ್ಮ ದುಡ್ಡು ಹಾಕ್ಕೊಂಡು ಹೋಗಿದ್ವಿ. ಇದುವರೆಗೂ ಕೂಡ ಹಣವನ್ನು ಕೂಡ ಕೊಟ್ಟಿಲ್ಲ. ಆ ಒಂದು ಬಿಸಿಲಿನಲ್ಲಿ ನನಗೆ ಒಂದು ವೈಯಕ್ತಿಕವಾದಂಥ ಒಂದಷ್ಟು ಸಮಸ್ಯೆಗಳಿದ್ರು, ಆಸ್ಪತ್ರೆಯಲ್ಲಿ ಇದ್ದರೂ ಕೂಡ ನಾನು ಚಿಕಿತ್ಸೆ ಪಡೆದು ಹೋಗಿ ಸಿನಿಮಾದಲ್ಲಿ ನಡೆಸಬೇಕೆನ್ನುವಂಥ ನಿಟ್ಟಿನ ಆ ಒಂದು ಸಿನಿಮಾ ಪ್ರೀತಿಗಾಗಿ ನಾನು ಹೋಗಿ ಆಕ್ಟ್ ಮಾಡಿದೆ. ಆದರೆ ಇವರೀಗ ನಮ್ಮ ವಿರುದ್ಧವೇ ದೂರ್ತಿದ್ದಾರೆ. ಆದರೆ ಇವರೆಲ್ಲ ದೂರಿಗೂ ಕೂಡ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ. ಎಲ್ಲ ಆರೋಪಗಳಿಗೂ ನನ್ನ ಬಳಿ ಒಂದು ದಾಖಲೆಗಳಿವೆ. ನಮ್ಮ ಈ ಒಂದು ವಿಚಾರವಾಗಿ ನಾನು ತುಂಬ ದಿನಗಳ ಹಿಂದೆ ವಾಯ್ಸ್ ರೈಸ್ ಮಾಡಬೇಕಾಗಿತ್ತು. ಆದರೆ ನಮಗೆ ಯಾರು ಸಪೋರ್ಟ್ ಇಲ್ಲ ಕಾರಣ ನಾವು ಇದುವರೆಗೂ ಸುಮ್ಮನಿದ್ವಿ. ಸೊ ನಿನ್ನೆ ಯಾವಾಗ ನ್ಯೂಸ್ 18 ಕನ್ನಡ ಸ್ವರ್ಣ ತಾಯಿ ಮತ್ತು ಡೈರೆಕ್ಟರ್ ಜೊತೆಗಿನ ಆಡಿಯೋವನ್ನು ರಿಲೀಸ್ ಮಾಡ್ತೋ, ಅದಾದ ನಂತರ ಸ್ವರ್ಣ ಕೂಡ ನ್ಯೂಸ್ 18 ಅವರ ಜೊತೆ ಮಾತನಾಡಿ ಸೊ ತಮ್ಮ ಕಷ್ಟವನ್ನು ಹೇಳ್ಕೊಂಡು ವಿಡಿಯೋ ಮುಖಾಂತರ ಅವರ ಅಳಲನ್ನು ತೋಡ್ಕೊಂಡಿರುವಂಥದ್ದು ಪೃಥ್ವಿ.